ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕರ್ಣ ಅವ್ರೆ, ಹೇಗಿದ್ದೀರಾ? ಪರವಾಗಿಲ್ಲ, ಈಗ ಸ್ವಲ್ಪ ಬೆಟರ್. ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ? ಇದಕ್ಕೆಲ್ಲ ನಾನೇ ಕಾರಣ ಅಂತ ಅನ್ಸ್ಬಿಟ್ಟಿತ್ತು. ಯಾರೋ ಬಂದು ಏನೋ ಮಾಡಿದ್ರೆ ಅದಕ್ಕೆ ನೀವೇ ಕಾರಣ ಆಗ್ತೀರಾ? ನಿಮ್ಮನ್ನ ಸುಪಾರಿ ಕಿಡ್ನಾಪರ್ಸ್ ಹತ್ರ ಮೀಟ್ ಮಾಡಿಸ್ತೀನಿ ಅಂತ ನಾನೇ ತಾನೇ ಕಾಡಿಗೆ ಕರ್ಕೊಂಡೋಗಿದ್ದು. ಹೀಗಾಗುತ್ತೆ ಅಂತ ನಿಮ್ಗೇನಾದ್ರೂ ಗೊತ್ತಿತ್ತಾ? ಒಂದ್ ವೇಳೆ ಗೊತ್ತಿದ್ರೆ ನೀವು ನನ್ನನ್ನ ಕರ್ಕೊಂಡು ಹೋಗ್ತಿದ್ರಾ? ಇದನ್ನ ಸೀರಿಯಸ್ ಆಗಿ ತಗೋಬೇಡಿ, ಆಕಸ್ಮಿಕವಾಗಿ ಆಯ್ತು ಅಂದ್ಕೊಳ್ಳಿ. ಆದ್ರೂ ನಿಮ್ಗೆ ಹೀಗಾಯ್ತಲ್ಲ ಅಂತ ಮನ್ಸಲ್ಲಿ ಒಂಥರ ಸಂಕಟ ಆಗ್ತಾ ಇದೆ. ಅದಕ್ಕೆ ನಿಮ್ಗೇನ್ ಆಗ್ಬಾರ್ದು, ಆದಷ್ಟು ಬೇಗ ಹುಷಾರಾಗ್ಬೇಕು ಅಂತ ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿಸಿ ಕುಂಕುಮ ತಗೊಂಡ್ ಬಂದಿದ್ದೀನಿ. ಅಷ್ಟೇ ಅಲ್ಲ, ಎಲ್ಲ ಒಳ್ಳೇದಾದ್ರೆ ಉರುಳು ಸೇವೆ ಮಾಡ್ತೀನಿ ಅಂತ ಹರಕೆ ಬೇರೆ ಹೊತ್ಕೊಂಡ್ ಬಂದಿದ್ದೀನಿ. ಮಣಿಯವರೇ, ಯಾಕೆ ಹೀಗೆಲ್ಲ ಮಾಡಕ್ ಹೋದ್ರಿ? ಹರಕೆ ಹೊತ್ಕೊಳ್ಳೋ ಅಗತ್ಯ ಆದ್ರೂ ಏನಿತ್ತು? ಖಂಡಿತ ಅಗತ್ಯ ಆಯ್ತು. ಯಾಕಂದ್ರೆ ನೀವ್ ಯಾವಾಗ್ಲೂ ಚೆನ್ನಾಗಿರ್ಬೇಕು, ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಅಷ್ಟೇ ನನ್ನ ಆಸೆ. ಆ ಕಾರಣಕ್ಕೆ ಹರಕೆ ಹೊತ್ಕೊಂಡ್ ಬಂದೆ. ಇದುವರೆಗೂ ನನ್ನ ಬಗ್ಗೆ ಯಾರು ಹರಕೆ ಹೊತ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ನನ್ಗೆ ಒಳ್ಳೇದಾಗ್ಲಿ ಅಂತ ಯಾರು ಕೇಳ್ಕೊಂಡೂ ಇರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ಬದುಕಿದಿನ ಸತ್ತಿದಿನ ಅಂತ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಆ ಪ್ರತಾಪನವ್ರಿಗೆ ಮಾತ್ರ ಗೊತ್ತಿತ್ತು ಅಷ್ಟೇ. ಅಂಥದ್ರಲ್ಲಿ ನೀವು ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಹರಕೆ ಹೊತ್ಕೊಂಡು ಬಂದಿದ್ದೀರಾ ಅಂದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿಮಗೆ ನನ್ನ ಮೇಲಿರೋ ಗೌರವಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎನಿವೇಸ್, ತುಂಬಾ ಥ್ಯಾಂಕ್ಸ್ ಮಣಿಯವರೇ. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡಿ. ಅದ್ ಚಿಕ್ಕ ಪದನೇ ಆದ್ರೂ ತುಂಬಾ ದೊಡ್ಡ ಪದ ಆಗುತ್ತೆ. ಯಾಕಂದ್ರೆ ನಾನು ಅಂತ ದೊಡ್ಡ ಕೆಲಸ ಏನ್ ಮಾಡಿಲ್ಲ. ನನ್ನ ದೃಷ್ಟಿಲಿ ನೀವು ಮಾಡ್ತಾ ಇರೋದು ತುಂಬಾ ದೊಡ್ಡ ಕೆಲಸ. ಯಾರಿಗೂ ಬೇಡದೇ ಇರೋ ನನ್ನ ಮೇಲೆ ಇಷ್ಟೊಂದು ಅಕ್ರೆ ತೋರಿಸ್ತಾ ಇದ್ದೀರಾ ಅಂದ್ರೆ ಸುಮ್ಮನೆನಾ? ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ತುಂಬಾ ಚಿಕ್ಕದಾಗುತ್ತೆ. ಬಟ್ ಬೇರೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದೆ ಅಷ್ಟೇ. ಆದ್ರೂ ನನಗೋಸ್ಕರ ನೀವು ತುಂಬಾ ರಿಸ್ಕ್ ತಗೊಂಡ್ರಿ. ಎಲ್ರ ವಿಷಯದಲ್ಲೂ ರಿಸ್ಕ್ ತಗೊಳಕ್ಕಾಗಲ್ಲ. ನಮ್ಮವ್ರಿಗೆ, ನಮಗ್ ಬೇಕಾದವ್ರಿಗೆ, ನಮ್ಮ ಮನ್ಸಿಗೆ ತುಂಬಾ ಹತ್ರ ಆದವ್ರಿಗೆ ರಿಸ್ಕ್ ತಗೊಳ್ಳೋದು, ಅದ್ರಲ್ಲೂ ಒಂಥರ ಖುಷಿ ಇದೆ. ಮನೆಯವರೇ, ಗಾಡಿ ಸ್ಟಾರ್ಟ್ ಆಗ್ತಿರ್ಲಿವಲ್ಲ, ಹೇಗೆ ಸರಿ ಹೋಯ್ತು? ಈ ಟೈಮಲ್ಲಿ ಈ ವಿಷಯ ಬೇಕಿತ್ತ? ಈ ಕರ್ಣಂಗೆ ಯಾವಾಗ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಮನೆಯವರೇ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದು 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 ಕರ್ಣ ಅವರೇ, ಅದು ಕಾರ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಅದು ಹಾ, ನಾನ್ ನಿಮ್ಮನ್ನ ಹೇಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರುವಾಗ ಕಾಡ್ ದಾರಿಲಿ ಯಾವ್ದೋ ಒಂದ್ ಗಾಡಿ ಬಂತು. ಲಿಫ್ಟ್ ಕೇಳ ಅಂತ ಅನ್ಕೋಬೇಕಾದ್ರೆ ಯಾರೋ ಇಬ್ರು ಪುಣ್ಯಾತ್ಮರು ದೇವ್ರ ಬಂದಾಗ ಬಂದು ವಿಷಯ ಹೀಗೆಲ್ಲ ಆಯ್ತು ಅಂತ ಅವ್ರ ಹತ್ರ ಹೇಳ್ದೆ. ಪಾಪ ಆಮೇಲೆ ಗಾಡಿನ ಅವರೇ ಸರಿ ಮಾಡ್ಕೊಟ್ರು. ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗಿರೋದು. ಓ ಹೌದಾ, ಒಳ್ಳೇದಾಯ್ತು ಬಿಡಿ. ಒಟ್ನಲ್ಲಿ ನಿಮ್ಮಿಂದ ನನಗೊಂದು ಒಳ್ಳೆ ಅನುಭವ ಆಯ್ತು. ಇದನ್ ಮಾತ್ರ ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನನಗೂ ಅಷ್ಟೇ, ಇದೊಂಥರ ವಿಚಿತ್ರ ಅನುಭವ. ಅದೆಲ್ಲ ಸರಿ, ನಮ್ಮ ಮಾವನ ಎಲ್ಲಿಂದ ಹುಡುಕೋದು? ಅದೇ ಗೊತ್ತಾಗ್ತಿಲ್ಲ. ಅವ್ರ ಬಗ್ಗೆ ಒಂದ್ ಸಣ್ಣ ಸುಳಿವು ಸಿಗ್ತಾ ಇಲ್ಲ. ಪಾಪ, ನಮ್ಮ ಮಾವ ಎಲ್ಲಿದ್ದಾರೋ ಏನ್ ಮಾಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಅವ್ರ ಪರಿಸ್ಥಿತಿನ ನೆನ್ಸ್ಕೊಂಡ್ರೆ ತುಂಬಾ ನೋವಾಗುತ್ತೆ. ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ಅವ್ರನ್ನ ಮನೆಯಿಂದ ಆಚೆ ಬರೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ. ನಾನೇ ಅವ್ರ ಮನೆ ಹತ್ರ ಹೋಗಿ ಕರ್ಕೊಂಡ್ ಬರ್ತಿದ್ದೆ. ಮುಂದೆ ಆಗೋದು ಯಾರಿಗೆ ಹೇಗ್ ಗೊತ್ತಿರುತ್ತೆ? ಹಾಗೇನಾದ್ರೂ ಗೊತ್ತಿದ್ರೆ ಎಲ್ರು ಹುಷಾರಾಗಿರ್ತಿದ್ರಲ್ವಾ? ಗೊತ್ತಿಲ್ಲದೆ ಆಗಿರೋದಕ್ಕೆ ಯಾರೇನ್ ಮಾಡೋದಕ್ಕಾಗತ್ತೆ? ಬೇಜಾರ್ ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ ಮಾವ ಎಲ್ಲೇ ಇದ್ರು ಬಂದೇ ಬರ್ತಾರೆ. ಯಾವಾಗ ಬರ್ತಾರೋ ಏನೋ. ಏನಾದ್ರೂ ವಿಚಾರಿಸೋಣ ಅಂದ್ರೆ ಅವ್ರ ಫೋನು ಸ್ವಿಚ್ ಆಫ್ ಆಗಿದೆ.
ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂಥರ ತಲೆ ಕೆಟ್ಟೋಗ್ಬಿಟ್ಟಿದೆ. ಕರ್ಣ ಅವ್ರೆ, ಇವಾಗ ನಿಮ್ ತಲೆಗೆ ಏಟಾಗಿದೆ. ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಎಷ್ಟು ಸಮಾಧಾನವಾಗಿರ್ತೀರೋ ಅಷ್ಟೇ ಒಳ್ಳೇದು. ನೋಡಿ, ಒಂದ್ ಕೆಲ್ಸ ಮಾಡಿ, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಆಮೇಲೆ ಬೇಕಿದ್ರೆ ನಿಮ್ ಮಾವ ಎಲ್ಲಿದ್ದಾರೆ ಅಂತ ಹುಡ್ಕೋಣ. ಆಮೇಲೆ ಅವ್ರ ಬಗ್ಗೆ ಏನು ಗೊತ್ತಾಗ್ಲಿಲ್ಲ ಅಂತಂದ್ರೆ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಬರೋಣ. ಸರಿ, ಹಾಗೆ ಆಗ್ಲಿ. ಅತ್ತೆ, ಅರ್ಜುನ್ ಸರ್ ಫೋನ್ ತೆಗಿತಾ ಇಲ್ಲ. ಏನಾಗಿದೆ ಅವನಿಗೆ? ಯಾಕೆ ಮನೇಲೇ ಇರಲ್ಲ ಅಂತಾನೆ ಅವನು? ಅಲ್ಲ, ಕರುಣ ಮನೆಗೆ ಬಂದಿಲ್ಲ ಅನ್ನೋ ವಿಷಯ ಅವನು ಗೊತ್ತು ತಾನೆ. ಆದ್ರೆ ಯಾಕೆ ಅವ್ನು ತಲೆ ಕೆಡ್ಸ್ಕೊಳ್ತಾ ಇಲ್ಲ? ನಿಜ ಅತ್ತೆ, ಮನಸ್ತಾಪ ಏನೇ ಇರ್ಬೋದು, ಆದ್ರೆ ಮಾನವೀಯತೆ ದೃಷ್ಟಿಯಿಂದ ಅರ್ಜುನ ಕರ್ಣನ್ ಬಗ್ಗೆ ವಿಚಾರಿಸ್ಬೇಕು. ಆದ್ರೆ ಯಾಕೆ ಹೀಗ್ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ.